ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ವಾಟರ್ ಮಿಲನಲ್ಲಿ ಟ್ರೂಟಿ ಫ್ರೂಟಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ತುಂಬಾನೇ ಚೆನ್ನಾಗಿರುತ್ತೆ. ಮಾರ್ಕೆಟಲ್ಲಿ ಯಾವ ರೀತಿ ತರ್ತೀರಾ ಸೇಮ್ ಟು ಸೇಮ್ ಅದೇ ಥರ ಇರುತ್ತೆ. ಇದನ್ನು ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ತಗೊಂಡಿದ್ದೀನಿ. ಇದರಲ್ಲಿ ನಾವು ಇವತ್ತು ಟ್ರೂಟಿ ಫ್ರೂಟಿ ಮಾಡೋಣ. ತುಂಬಾನೇ ಚೆನ್ನಾಗಿರುತ್ತೆ. ಮಾರ್ಕೆಟಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ಥರನೇ ಇರುತ್ತೆ. ನಾನು ಪಪ್ಪಾಯದ್ರಲ್ಲೂ ಮಾಡಿದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ಮೊದಲಿಗೆ ಇದು ಏನಿದೆ, ಇದು ಕೆಂಪು ಭಾಗ ಎಲ್ಲ ತೆಗಿಬೇಕಿದು. ಫುಲ್ಲು ಕ್ಲೀನಾಗಿ ವೈಟ್ ಭಾಗ ಬರ್ಬೇಕು, ಅಲ್ಲಿವರೆಗೂ ಫುಲ್ಲು ನೋಡಿ ತೆಗಿಬೇಕು. ಒಂದು ಚೂರು ಇರಬಾರ್ದು ಕೆಂಪು ಭಾಗ ಅನ್ನೋದು. ಇದು ಮೇಲೆ ಏನು ಸಿಪ್ಪೆ ಇರುತ್ತಲ್ಲ, ಇದೆಲ್ಲ ನೋಡಿ, ಇದೆಲ್ಲ ಕ್ಲೀನಾಗಿ ರೀತಿ ಹಿರ್ಕೊಂಬಿಡಿ. ನೋಡಿ ಈ ರೀತಿನೇ ಇರಬೇಕು. ಫುಲ್ ಎಲ್ಲ ತೆಗಿಬೇಕು. ಎಲ್ಲ ಇದೇ ಥರನೇ ತಗೊಳ್ಳೋಣ. ನೋಡಿ ಎಲ್ಲ ತೆಗ್ದಿದ್ದೀನಿ. ಕೆಂಪು ಭಾಗ ಮತ್ತು ಮೇಲ್ ಸಿಪ್ಪೆ ಐತಲ್ಲ, ಹಸಿರು ಭಾಗ, ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ ಎಲ್ಲದು ನಾನು ಈ ಥರ ಮಾಡಿದ್ದೀನಿ. ಈಗ ಇದನ್ನು ಸಣ್ಣದಾಗಿ ಹಚ್ಕೊಳ್ಳೋಣ. ಇದನ್ನು ಸಣ್ಣದಾಗಿ ಹಚ್ಕೊಬೇಕು. ಮೊದಲಿಗೆಲ್ಲ ಈ ರೀತಿ ಉದ್ದುದ್ದು ಕಟ್ ಮಾಡ್ಕೊಂಬಿಡಿ, ಈಸಿ ಆಗುತ್ತೆ ಹಚ್ಚೋದಕ್ಕೆ. ನೋಡಿ ಈ ಸೈಜ್ ಇದ್ರೆ ಸಾಕು. ನೋಡಿ ಈ ಸೈಜ್ ಇದ್ರೆ ಸಾಕಾಗುತ್ತೆ. ಇದೇ ಥರ ಎಲ್ಲಾನು ಹಚ್ಕೊಳ್ಳೋಣ. ನೋಡಿ ಸಣ್ಣದಾಗೆಲ್ಲ ಹಚ್ಚಿದಾಗಿದೆ. ಒಂದು ಬೌಲ್ ಆಗಿದೆ. ಒಂದು ಪಾತ್ರೆ ತಗೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿರೋ ಅಂತ ಎಲ್ಲ ಹೋಳುಗಳು ಇದಕ್ಕೆ ಹಾಕ್ತಾ ಇದ್ದೀನಿ. ನೀರು ಹಾಕ್ತಾ ಇದ್ದೀನಿ. ಇದು ಮುಳುಗೋ ಅಷ್ಟು ಮಾತ್ರ ನೀರು ಹಾಕಿ ಸಾಕು. ಸ್ಟವ್ ಹಚ್ತಾ ಇದ್ದೀನಿ. ಒಂದು 2 ನಿಮಿಷ ಅಥವಾ ಒಂದು 3 ನಿಮಿಷ ಬೇಯಿಸಿ ಸಾಕು. ಜಾಸ್ತಿ ಬೇಯಿಸಬಾರ್ದು, ತುಂಬ ಸಾಫ್ಟ್ ಆಗಬಾರ್ದು. ನಾವು ಸಕ್ಕರೆ ಪಾಕದಲ್ಲೂ ಕೂಡ ಬೇಯಿಸ್ಬೇಕು ಇದನ್ನು. ಸೊ ಅದಕ್ಕೆ ಒಂದು 2 ರಿಂದ 3 ನಿಮಿಷ ಸಾಕು. ಇದು ಕಲರ್ ಎಲ್ಲ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಬೇಯಿಸಿದ್ರೆ ಸಾಕು. ಒಂದು 3 ನಿಮಿಷ ಆಗಿದೆ, ಕಲರು ಚೇಂಜ್ ಆಗಿದೆ, ಸಾಕು. ಫುಲ್ ಬೇಯಿಸೋದಕ್ಕೆ ಹೋಗಬಾರ್ದು. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೀರೆಲ್ಲ ಇದು ಬಸ್ಕೊಬೇಕು. ನೋಡಿ ಒಂದು ಸ್ಟ್ರೈನರ್ ಇಟ್ಟು ಎಲ್ಲ ಚೆನ್ನಾಗಿ ರೀತಿ ಬಸ್ಕೊಂಬಿಡ್ಬೇಕು. ನೀರು ಒಂಚೂರು ಇರಬಾರ್ದು. ಫುಲ್ಲು ಇದು ನೀರು ಕಂಪ್ಲೀಟಾಗಿ ಸೋರೋವರೆಗೂ ಹೀಗೆ ಬಿಟ್ಬಿಡಿ. ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ. ಒಂದು 1/4 ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಾಕು. ಇದು ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲೇ ನಾನು ಹಾಕಿದ್ದೀನಿ. ಈಗ ನೀರು ಹಾಕ್ತಾ ಇದ್ದೀನಿ. ಸಕ್ಕರೆ ಮುಳುಗೋಷ್ಟು ಹಾಕಿದ್ರೆ ಸಾಕು. ಇದು ಸಕ್ಕರೆ ಕರಗಬೇಕು. ಒಂದು ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು. ಫುಲ್ ಬರಬಾರ್ದು, ಒಂದು ಸ್ವಲ್ಪ ಅಂಟು ಬಂದರೆ ಸಾಕು. ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲೇ ಇಟ್ಟು ಮಿಕ್ಸ್ ಮಾಡ್ತಾ ಇರಿ. ಸಕ್ಕರೆ ಎಲ್ಲ ಕರಗಿದೆ ನೋಡಿ. ಒಂದು ಸ್ವಲ್ಪ ಅಂಟು ಬಂದರೆ ಸಾಕು. ಇಷ್ಟ ಆದರೆ ಸಾಕು. ಈಗ ನಾನು ಹೋಳುಗಳೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ, ಬೇಯಿಸಿರೋವಂಥದ್ದು. ಇದರಲ್ಲಿ ಈಗ ಒಂದು 5 ರಿಂದ 6 ನಿಮಿಷ ಬೇಯಿಸ್ಬೇಕಾಗತ್ತೆ. ಮಿಕ್ಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸಕ್ಕರೆ ಪಾಕ ಚೆನ್ನಾಗಿ ಹಿಡಿಯುತ್ತೆ. ನೋಡಿ ಸಕ್ಕರೆ ಪಾಕ ಎಲ್ಲ ಕಮ್ಮಿ ಆಗಬೇಕು. ಹೈ ಫ್ಲೇಮಲ್ಲಿ ಇಡೋದಕ್ಕೇನು ಹೋಗಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು. ಮಿಕ್ಸ್ ಮಾಡ್ತಾ ಇರಬೇಕು. ಲಿಡ್ ಕ್ಲೋಸ್ ಮಾಡಿ ಬಿಡಬೇಡಿ, ಅವಾಗವಾಗ ಮಿಕ್ಸ್ ಮಾಡ್ತಾ ಇರಿ. ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 5 ರಿಂದ 6 ನಿಮಿಷ ಮಧ್ಯ ಮಿಕ್ಸ್ ಮಾಡ್ತಾ ಇರಿ. 5 ನಿಮಿಷ ಆಗಿದೆ. ಲಿಡ್ ಓಪನ್ ಮಾಡಿ ನೋಡೋಣ. ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರಿದೆ. ಮಧ್ಯ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಲಿಡ್ ಕ್ಲೋಸ್ ಮಾಡಿ ಬಿಡಬಾರ್ದು. ಎಲ್ಲ ಈವನ್ ಆಗಿ ಸಕ್ಕರೆ ಪಾಕ ಹಿಡ್ಕೊಳ್ಳುತ್ತೆ. ನೋಡಿ ಎಲ್ಲ ಸಕ್ಕರೆ ಪಾಕ ಹಿಡಿದಿದೆ, ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಜಾಸ್ತಿನೂ ಬೇಯಿಸೋದಕ್ಕೆ ಹೋಗಬಾರ್ದು. ಈಗ ಒಂದು ಮೀಡಿಯಮ್ ಆಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ನಾನು ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಎಲ್ಲ ಡಿವೈಡ್ ಮಾಡ್ಕೊಳ್ಳಿ. 1 ಸ್ಪೂನ್ 2 ಸ್ಪೂನ್ ಆ ಥರ. ನೀವು ಎಷ್ಟು ಕಲರ್ ಯೂಸ್ ಮಾಡ್ತೀರಾ, ಯಾವ್ಯಾವ ಕಲರ್ ಹಾಕ್ತೀರಾ ನೋಡಿ. 2 ಸ್ಪೂನ್ ಹಾಕಿದ್ದೀನಿ ಇದರಲ್ಲಿ. ಈಗ ಮತ್ತೊಮ್ಮೆ ಇನ್ನೊಂದು 2 ಸ್ಪೂನ್ ಹಾಕ್ತೀನಿ. ನಾನಿಲ್ಲಿ 4 ಕಲರ್ ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ಇದೇ ಥರ ಎಲ್ಲ ಡಿವೈಡ್ ಮಾಡ್ಕೊಳ್ಳಿ.
ನೋಡಿ ಎಲ್ಲ ನಾನು ಹಾಕಿಟ್ಟಿದ್ದೀನಿ. ಎಲ್ಲ 2 ಸ್ಪೂನ್ ಬಂದಿದೆ. ನಾನು 4 ಬಾಕ್ಸಲ್ಲೂ ಹಾಕಿಟ್ಟಿದ್ದೀನಿ. ನಾನು 4 ಕಲರ್ ಯೂಸ್ ಮಾಡ್ತೀನಿ. ನೀವು ಎಷ್ಟು ಬೇಕಾದರೂ ಕಲರ್ ಇದ್ದರೆ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಗ್ರೀನ್ ಹಾಕ್ತಾ ಇದ್ದೀನಿ ಮೊದಲಿಗೆ. ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಮಿಕ್ಸ್ ಮಾಡಿ ನೋಡಿ, ಸ್ವಲ್ಪ ಹಾಕಿದ್ರೆ ಸಾಕು. ಹೀಗಿದಾಯಿತು. ಈಗ ರೆಡ್ ಹಾಕ್ತಾ ಇದ್ದೀನಿ ಮತ್ತೊಂದಕ್ಕೆ. ಮಾರ್ಕೆಟಲ್ಲಿ ಇದು ಕಲರ್ಸ್ ಸಿಗುತ್ತೆ, ಲಿಕ್ವಿಡ್ ಟೈಪು ಸಿಗುತ್ತೆ, ಪೌಡ್ರ್ ಟೈಪು ಸಿಗುತ್ತೆ. ನಿಮಗೆ ಯಾವ್ದು ಬೇಕೋ ತೊಗೊಂಡು ಯೂಸ್ ಮಾಡ್ಬೋದು. ನಿಮಗೆ ಕಲರ್ ಬೇಡ ಅಂದರೆ ಹಾಗೆ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗೇ ಇರುತ್ತೆ. ಈಗ ಮಾರ್ಕೆಟಲ್ಲಿ ಅಂದರೆ ಕಲರ್ಫುಲ್ಲಾಗೇ ಇರುತ್ತಲ್ವ ಎಲ್ಲ ಕಲರ್, ಸೊ ಅದಕ್ಕೆ ಕಲರ್ ಹಾಕ್ತಾ ಇರೋದು. ಇದಾಯಿತು ರೆಡ್ಡು. ಇದಕ್ಕೀಗ ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಕು. ಎಲ್ಲೋ ರೆಡಿ ಆಯಿತು. ಈಗ ಮತ್ತೊಂದಕ್ಕೆ ಆರೆಂಜ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ರೆಡಿ ಆಯಿತು ಆರೆಂಜ್ ಕಲರ್ ಕೂಡ. ಇದು 1 ರಿಂದ 2 ಅವರ್ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನಿಮಗೆ ಟೈಮ್ ಇತ್ತು ಅಂದರೆ ಓವರ್ ನೈಟ್ ಬಿಟ್ಟರು ಆಗುತ್ತೆ. ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ನಾನೊಂದು 2 ಅವರ್ಸ್ ನೆನೆಸ್ತಾ ಇದ್ದೀನಿ. ನೀವು ಫ್ಯಾನ್ ಗಾಳಿಲಿ ಕೂಡ ಒಣಗಿಸ್ಬೋದು, ಅಥವಾ ಟಿಶ್ಯೂ ಮೇಲೆ ಹಾಕಿ ಕೂಡ ಒಣಗಿಸ್ಬೋದು, ಬಿಸಿಲಲ್ಲಿ ಕೂಡ ಒಣಗಿಸ್ಬೋದು. ಬಿಸಿಲಲ್ಲಿ ಜಾಸ್ತಿನೇ ಇದಾಗ್ಬಿಡುತ್ತೆ, ಡ್ರೈ ಆಗಿಬಿಡುತ್ತೆ. ಸೊ ಅದಕ್ಕೆ ಬಿಸಿಲು ಸ್ವಲ್ಪ ಒಂದು ನೀರು ಹಿಂಗೋಷ್ಟು ಇಕ್ಕಿದ್ರೆ ಸಾಕು. ನಾನೊಂದು 2 ಅವರ್ಸ್ ನೆನೆಯೋದಕ್ಕೆ ಬಿಡ್ತೀನಿ. ನೋಡಿ, ಒಂದು 2 ಅವರ್ಸ್ ಆಗಿದೆ. ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಹಿಡಿದಿದೆ. ಸಾಕು ಇಷ್ಟು. ಈಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ, ಒಂದು ಸಣ್ಣ ಪ್ಲೇಟ್ ತಗೊಂಡಿದ್ದೀನಿ, ಟಿಶ್ಯೂ ಪೇಪರ್ ಹಾಕಿದ್ದೀನಿ. ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಎಲ್ಲ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಟಿಶ್ಯೂ ಪೇಪರ್ ಹಾಕಿ ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿ. ನೀವು ಫ್ಯಾನ್ ಗಾಳಿಗಾದರೂ ಒಣಗಿಸ್ಬೋದು, ಅಥವಾ ಹೀಗೆ ಇಟ್ಟು ಕೂಡ ಒಣಗಿಸ್ಬೋದು. ಒಂದು ಸ್ವಲ್ಪ ನೀವು ಬಿಸಿಲಿಗೆ ಬೇಕಾದರೆ ಇಡಿ, ಏನು ತೊಂದರೆ ಇಲ್ಲ. ನೋಡಿ, ಎಲ್ಲದು ಅದೇ ಥರನೇ ಹಾಕ್ಕೊಳ್ಳೋಣ. ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 6 ತಿಂಗಳು ಕೂಡ ನಾವು ಇಡ್ಬೋದು. ಬಿಸಿಲಲ್ಲಿ ಒಣಗಿಸಿದ್ರೆ 1 ವರ್ಷ ತನಕ ಆದರೂ ಇಡ್ಬೋದು. ನಾನು ತೋರಿಸ್ತೀನಿ, ನಾನು ಮಾಡಿದ್ದೆ ಲಾಸ್ಟ್ ಇಯರು. ಬಿಸಿಲಲ್ಲಿ ನಾನು ಫುಲ್ಲು ಡ್ರೈ ಮಾಡಿ ಎತ್ತಿಟ್ಟಿದ್ದೆ. ನಾನು ಏನಾದರೂ ಮಾಡಬೇಕಾದ್ರೆ, ಏನಾದರೂ ಸ್ವೀಟ್ಸ್ ಇರ್ಬೋದು, ಕೇಕ್ ಇರ್ಬೋದು, ಏನಾದರೂ ಮಾಡಬೇಕಾದ್ರೆ ನಾನು ಏನು ಮಾಡ್ತಾಯಿದ್ದೆ, ಒಂದು ಸ್ವಲ್ಪ ಬಿಸಿನೀರಲ್ಲಿ ನೆನೆಹಾಕ್ತಾಯಿದ್ದೆ. ಒಂದು 10 ನಿಮಿಷ ನೆನೆಹಾಕಿದ್ರೆ ಸಾಕು. ನೋಡಿ, ಇದು ನಾನು ಲಾಸ್ಟ್ ಇಯರ್ ಮಾಡ್ಕೊಂಡಿದ್ದು. ಇಷ್ಟು ಮಿಕ್ಕಿದೆ. ಇದನ್ನು ಬಿಸಿನೀರಲ್ಲಿ ಹಾಕಿ ಇಡ್ತೀನಿ ನಾನು ಏನಾದರೂ ಮಾಡಬೇಕಾದ್ರೆ. ಎಲ್ಲಾದರೂ ಇದೇ ಥರನೇ ಹಾಕೋಣ. ನೀವು ಬಿಸಿಲಿಗಾದರೂ ಒಣಗಿಸಿ ಚೆನ್ನಾಗಿರುತ್ತೆ. ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು ಫ್ರೆಂಡ್ಸ್, ಬಿಸಿಲಲ್ಲಿ ಒಣಗಿಸಿದ್ರೆ. ಆ ರೀತಿ ಮಾಡಿಬಿಟ್ಟು ನಾವು ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿ ಒಂದು 5 ರಿಂದ 10 ನಿಮಿಷ ಅದನ್ನು ನೆನೆ ಹಾಕಿದ್ರೆ ಸಾಕು, ಚೆನ್ನಾಗೇ ಇರುತ್ತೆ. ನೋಡಿ, ಎಲ್ಲ ರೆಡಿ ಆಗಿದೆ. ಈಗ ಸದ್ಯಕ್ಕೆ ನಾನೀಗ ಫ್ಯಾನ್ ಕೆಳಗೆ ಇಟ್ಬಿಟ್ಟು ಒಣಗಿಸ್ತೀನಿ. ಏನಂದ್ರೆ ನೀರು ಒಂದು ಸ್ವಲ್ಪ ಡ್ರೈ ಆದರೆ ಸಾಕು. ಇದು ಸಕ್ಕರೆ ಪಾಕ ಏನಿದೆ ಅದೊಂದು ಸ್ವಲ್ಪ ಕಂಪ್ಲೀಟಾಗಿ ಡ್ರೈ ಆಗಬೇಕು. ನಿಮಗೆ ಅರ್ಜೆಂಟಲ್ಲಿ ಬೇಕು ಅಂದರೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೋಡಿ, ಈ ರೀತಿ ಎಲ್ಲ ಹಿಂಗೆ ಪ್ರೆಸ್ ಮಾಡಿ, ಎಲ್ಲ ಏನು ಎಕ್ಸ್ಟ್ರಾ ಇದು ಪಾಕ ಇದೆ ಎಲ್ಲ ಬಂದ್ಬಿಡುತ್ತೆ. ನೋಡಿ, ಇದೇ ಥರನೇ ಮಾಡ್ಬೋದು. ಇಲ್ಲ ನಮಗೆ ಟೈಮ್ ಇದೆ ಅಂದರೆ ಒಂದು ಸ್ವಲ್ಪ ಫ್ಯಾನ್ ಕೆಳಗೆ ಅಥವಾ ಬಿಸಿಲಲ್ಲಿ ಒಂದು ಸ್ವಲ್ಪ ಒಣಗಿಸಿದ್ರೆ ಸಾಕು. ನೋಡಿ, ಒಂದು 2 ಅವರ್ ನಾನು ಫ್ಯಾನ್ ಗಾಳಿಗೆ ಒಣಗಿಸಿದ್ದೀನಿ. ಇಷ್ಟಾದರೆ ಸಾಕು. ಇಲ್ಲ ನಿಮಗೆ ತುಂಬ ಡ್ರೈ ಬೇಕು ಅಂದರೆ ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ. ನೋಡಿ, ಎಷ್ಟು ಚೆನ್ನಾಗಿ ಒಣಗಿದೆ. ಸಾಕು ಇಷ್ಟು ಒಣಗಿದ್ರೆ. ಈಗ ರೆಡಿ ಆಯಿತು ಟೂಟಿ ಫ್ರೂಟಿ.
ವಾಟರ್ ಮಿಲನ್ ಟೂಟಿ ಫ್ರೂಟಿ ರೆಡಿ ಆಗಿದೆ ನೋಡಿ. ಎಷ್ಟು ಕಲರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿದೆ. ಮಾರ್ಕೆಟಲ್ಲಿ ನೀವು ಯಾವ ರೀತಿ ತರ್ತಿರೋ ಅದೇ ಥರನೇ ಇರುತ್ತೆ. ನಾನು ಪಪಾಯದ್ರಲ್ಲೂ ಮಾಡಿದ್ದೀನಿ, ಐ ಕಾರ್ಡಲ್ಲಿ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ನೀವು ಆರಾಮಾಗಿ ಒಂದು ಫ್ರಿಜ್ಜಲ್ಲಿ ಒಂದು 6 ತಿಂಗಳಾದರೂ ನೀವು ಸ್ಟೋರ್ ಮಾಡ್ಬೋದು. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.